ನಮಸ್ಕಾರ ಎಲ್ರಿಗೂ ನಾನು ಗಂಗಾ ನನ್ನ ಚಾನೆಲ್ ನಮಸ್ತೆ ಗೆಳತಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾನು ಅವಳಿ ಗರ್ಭಧಾರಣೆಯಲ್ಲಿ 8ನೇ ತಿಂಗಳ ಮತ್ತು 9ನೇ ತಿಂಗಳಲ್ಲಿ ಯಾವ ರೀತಿ ಇರ್ತದ ಅಂದ್ರ 8ನೇ ತಿಂಗಳ ಹಿಡ್ಕೊಂಡು ಡೆಲಿವರಿ ಆಗೋವರೆಗೂ ಯಾವ ರೀತಿ ಬದಲಾವಣೆಗಳಾಗ್ತವ ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ಆಮೇಲೆ ಡೆಲಿವರಿಗೆ ಯಾವ ರೀತಿ ನಾವು ಪ್ರಿಪರೇಷನ್ ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ 8ನೇ ತಿಂಗಳವರೆಗೂ ನೀವು ಬಂದಿದ್ದೀರಾ ಅಂದ್ರೆ ಫಸ್ಟ್ ಕಾಂಗ್ರಾಚುಲೇಟ್ ಯುವರ್ ಸೆಲ್ಫ್ ಯಾಕಂತಂದ್ರ ಇನ್ನ ಒಂದು 1.5 ತಿಂಗಳಲ್ಲಿ ಡೆಲಿವರಿನೂ ಆಗ್ಬಿಡ್ತದ ಅಷ್ಟರವರೆಗೂ 2 ಮಕ್ಕಳನ್ನ ಸಂಭಾಳಿಸ್ಕೊಂಡು ಆಮೇಲೆ 2 ಮಕ್ಕಳು ತಾಯಿ ಹೊಟ್ಟೆಯಲ್ಲೇ ಚೆನ್ನಾಗಿ ಬೆಳೆಯೋಕೆ ಅವಕಾಶ ಮಾಡಿಕೊಡತ್ತಿರಲ್ಲ ನೀವು ನಿಮ್ಮನ್ನ ನೀವೇ ಆ ರೀತಿ ಆರೈಕೆ ಮಾಡಿಕೊಂಡು ಸೊ ಅದಕ್ಕೆ ಯು ಶುಡ್ ಪ್ಯಾಟ್ ಯುವರ್ ಸೆಲ್ಫ್ ಅಂತಾನೆ ಹೇಳ್ತೀನಿ ಬಿಕಾಸ್ ಸಿಂಗಲ್ ಕ್ಯಾರಿ ಮಾಡೋರಿಗೆ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಈ ವಿಷಯದಲ್ಲಿ ವ್ಯತ್ಯಾಸ ಆಗೇ ಆಗ್ತದ ಯಾಕಂದ್ರೆ ಸಿಂಗಲ್ ಕ್ಯಾರಿ ಮಾಡೋರಲ್ಲಿ 1 ಬೇಬಿದ ಭಾರ ಅಷ್ಟೇ ಇರ್ತದ ಬಟ್ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ 2 ಬೇಬಿದ ಭಾರ ಇರ್ತದ ಅದರಲ್ಲೂ 8ನೇ ತಿಂಗಳಲ್ಲಿ 2 ಮಕ್ಕಳದು ವೇಟ್ ಚೆನ್ನಾಗಿ ಬಂದಿರ್ತದ ಆಲ್ಮೋಸ್ಟ್ ಒಂದು 1.2 1.3 kg ಆಗಿರ್ತಾರ ಆಲ್ಮೋಸ್ಟ್ 1.5 kg ಆಗಿದ್ರಂತಾನು ಅನ್ಕೋರಿ ಸೊ 1.5 ಅಂತಂದ್ರೆ ಒಂದು 3 kg ಆಗ್ಬಿಡ್ತು ಇವಾಗೆ ಸೊ ಇನ್ನ ನೀವು ಡೆಲಿವರಿ ವರೆಗೆ ಅಂದ್ರೆ 9th ಮಂತ್ ವರೆಗೆಲ್ಲ ಕ್ಯಾರಿ ಮಾಡಬೇಕು ಅದು ಅಷ್ಟೊಂದು ಈಸಿ ಅಲ್ಲ ಪ್ರಾಸೆಸ್ ಈ 8th ಮಂತ್ ಅಲ್ಲಿ ಆಬ್ವಿಯಸ್ಲಿ ನಿಮಗ ಬಹಳ ಹೆವಿ ಅನಿಸ್ತದ ಹೆಕ್ಟಿಕ್ ಅನಿಸ್ತದ ಈ 8ನೇ ತಿಂಗಳಲ್ಲಿ ವಿಪರೀತ ಸುಸ್ತು ಆಯಾಸ ಆಗ್ತಿರ್ತದ ಖರೆ ಹೇಳ್ಬೇಕಂದ್ರ ಯಾವಾಗ ಡೆಲಿವರಿ ಆಗ್ತದಂತ ಡೆಲಿವರಿ ಡೇಟ್ಗೋಸ್ಕರ ವೇಟ್ ಮಾಡ್ತಿರ್ತೀವಿ ನಾವು ಆ ಥರ ಭಾವನೆ ಇದ್ದಿರ್ತದ ಕೂತ್ಕೊಳಕ್ಕಾಗಲ್ಲ ಬಹಳ ಹೊತ್ತು ನಿಂತ್ಕೊಂಡ್ರ ಬಹಳ ಹೊತ್ತು ನಿಂತ್ಕೊಳಕ್ಕೂ ಆಗಲ್ಲ ಆಮೇಲೆ ಕೂತ್ಕೊಂಡು ಎದ್ದೇಳ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿರ್ತದ ಬಿಕಾಸ್ 2 ಮಕ್ಕಳು ಭಾರ ತಗೊಂಡು ಎದ್ದೇಳ್ಬೇಕಾದ್ರೆ ಅದನ್ನ ಅನ್ಸ್ಕೊಂಡ್ರೆ ಎಷ್ಟು ಕಷ್ಟ ಅನ್ನಿಸ್ತದ ಮಲಗ್ಬೇಕಾರೆ ಇದೆಲ್ಲ ಪ್ರಾಸೆಸ್ ಒಂದು ಏನೋ ದೊಡ್ಡ ಗುಡ್ಡ ಎತ್ತಿ ಇಟ್ಟ ಅನ್ನಂಗ ಭಾವನೆ ಇರ್ತದ ಆ ಟೈಮ್ನಾಗ ವರ್ಕಿಂಗ್ ಮಾಮ್ಸ್ ಇದ್ರಂದ್ರ 8th ಮಂತ್ ಅಲ್ಲಿ ಬ್ರೇಕ್ ತಗೊಳ್ಳೇಬೇಕು ಬಿಕಾಸ್ ಹೆಕ್ಟಿಕ್ ಅನಿಸ್ತದ ಫಿಸಿಕಲಿ ಅಷ್ಟೊಂದು ಬದಲಾವಣೆಗಳು ಆಗಿರ್ತದ ಭಾರ ಎಲ್ಲ ಜಾಸ್ತಿ ಆಗ್ತಿರ್ತದ ವೇಟ್ ಪುಟೋನ್ ಆಗಿರ್ತದ ಹಂಗಾಗಿ ಆ ವೇಟ್ ಎಲ್ಲ ಕ್ಯಾರಿ ಮಾಡ್ಕೊಂಡು ನೀವು ಏನೋ ಜಾಸ್ತಿ ಮನೆ ಕೆಲಸ ಮಾಡಕತ್ತಿದ್ರಂದ್ರೂ ಅದಕ್ಕೂ ಸ್ವಲ್ಪ ಬ್ರೇಕ್ ಹಾಕ್ರಿ ಈ ಟೈಮ್ನಾಗ ಬಿಕಾಸ್ ಜಾಸ್ತಿ ಕೆಲಸ ಮಾಡಕ್ ಆಗಂಗಿಲ್ಲ ಅಷ್ಟೊಂದು ಸ್ವಲ್ಪನೇ ಮಾಡಿದ್ರು ಆಯಾಸ ಆಗ್ತಿರ್ತದ ಸುಸ್ತಾಗ್ತಿರ್ತದ ಹಂಗಾಗಿ ಆದಷ್ಟು 8th ಮಂತ್ ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋದೇ ಇಂಪಾರ್ಟೆಂಟ್ ಅನ್ನಿಸ್ತದ ನನಗ ಬಿಕಾಸ್ ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರನೇ ಇದು ಒಂದು ರಿಸ್ಕಿ ಪ್ರೆಗ್ನೆನ್ಸಿ ಯಾಕಂತಂದ್ರೆ ಪ್ರೀ ಮ್ಯಾಚರ್ ಡೆಲಿವರಿ ಆಗೋ ಚಾನ್ಸಸ್ ಭಾಳ ಇರ್ತದೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಹಂಗಂತ ಎಲ್ಲರಿಗೂ ಪ್ರೀ ಮ್ಯಾಚರ್ ಆಗ್ತದೆ ಅಂತ ನಾ ಹೇಳತ್ತಿಲ್ಲ ಆ ಚಾನ್ಸ್ ಆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ ಟ್ವಿನ್ಸ್ ಅಲ್ಲಿ ಹಾಗಾಗಿ ಆದಷ್ಟು ರೆಸ್ಟ್ ತಗೋರಿ ಇಲ್ಲಿ ತನ 8th ಮಂತ್ ವರೆಗೂ ಮಾಡಿರ್ತೀರಿ ಈ ಟೈಮ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರ ಏನಪ್ಪ ಇನ್ನೊಂದು ಸ್ವಲ್ಪ ದಿನ ಇತ್ತಲ್ಲ ಅಂತ ಅನಿಸ್ಬಾರ್ದು ಹಾಗಾಗಿ ಆದಷ್ಟು ಸ್ವಲ್ಪ ರೆಸ್ಟ್ ಮಾಡ್ರಿ ರೆಸ್ಟ್ ಮಾಡ್ಬೇಕಂತ ಅಂದಾಗ ಬರೀ ಕುಂತಲ್ಲೇ ಕೂಡೋದು ಹಂಗೇನು ಮಾಡಕ್ ಹೋಗ್ಬೇಡ್ರಿ ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂಚೂರು ಎಕ್ಸಸೈಸ್ ಏನು ಮಾಡಕ್ ಆಗಂಗಿಲ್ಲ ಟ್ವಿನ್ ಪ್ರೆಗ್ನೆನ್ಸಿನಾಗ ಸೊ ಸ್ವಲ್ಪ ಲೈಟ್ ಆದ ವಾಕ್ ಹೋಗೋದು ಈ ಥರ ವಾಕಿಂಗ್ ಎಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಜಾಸ್ತಿನೂ ಮಾಡಕ್ ಆಗಂಗಿಲ್ಲ ನಿಮ್ಮ ಕೈಲಿ ಎಷ್ಟಾಗ್ತದ ಅಷ್ಟು ಅಥವಾ ಚಟುವಟಿಕೆ ಏನಾದರೂ ಅಂದ್ರೆ ನಿಮ್ದು ಸುಸ್ತೆಲ್ಲ ಕಳೆಯಕ ಏನಾರ ಒಂದು ಚಟುವಟಿಕೆ ಮಾಡ್ಕೊಳ್ಳೋದಾಗಿರ್ಬೋದು ಈ ಥರ ಮಾಡ್ಕೊಂತಿದ್ರೆ ನಿಮ್ಮ ಮೈಂಡ್ನು ಆ ಚಟುವಟಿಕೆದಾಗ ಇನ್ವಾಲ್ವ್ ಆಗ್ತದ ಸೊ ಜಾಸ್ತಿ ಸ್ಟ್ರೆಸ್ ಅನ್ಸಂಗಿಲ್ಲ ನಿಮಗ್ನು ಆಮೇಲೆ ವಾಕಿಂಗ್ ಎಲ್ಲ ಮಾಡ್ತಿರಲ್ಲ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚಲೋ ಆಗಿ ಮಕ್ಕಳಿಗೂ ಬ್ಲಡ್ ಫ್ಲೋ ಎಲ್ಲ ಚಲೋ ಆಗ್ತದ ಮಕ್ಕಳಿಗೂ ನೀವು ತಗೊಳ್ಳುವಂತ ಆಹಾರದಿಂದ ಪೋಷಣೆ ಎಲ್ಲ ಚಲೋ ಸರಬರಾಜು ಆಗ್ತದ ಅದರಿಂದ ಮಕ್ಕಳದು ವೇಟ್ ಗೇನ್ ಕೂಡ ಚಲೋ ಆಗ್ತದ ಆಮೇಲೆ ಇನ್ನೊಂದು ಏನಂದ್ರೆ ಈ 8th ಮಂತ್ ಅಲ್ಲಿ ಸ್ಕ್ಯಾನ್ ವಿಷಯಕ್ಕೆ ಬಂದಾಗ ಒಂದು ಸ್ಕ್ಯಾನ್ ಇರ್ತದ ಗ್ರೋತ್ ಸ್ಕ್ಯಾನ್ ಆಮೇಲೆ ಟ್ವಿನ್ ಪ್ರೆಗ್ನೆನ್ಸಿ ಅಂದಾಗ 1-2 ಸ್ಕ್ಯಾನ್ ಹೆಚ್ಚಿಗೆ ಇರ್ತದ 1-2 ಸಲ ಕರಿಬಹುದು ಕರೆದಾಗ ಹೋಗ್ಲೇಬೇಕಾಗ್ತದ ಬಿಕಾಸ್ ಗ್ರೋತ್ ಚೆಕ್ ಮಾಡ್ತಿರ್ತಾರ ಪ್ರತಿ ಸ್ಕ್ಯಾನ್ ಅಲ್ಲಿ ಮಕ್ಕಳು ಯಾವ ರೀತಿ ಗ್ರೋ ಆಗ್ಯದ ಪೊಸಿಷನ್ ಯಾವ ರೀತಿಯಲ್ಲಿ ಇದ್ದಾರ ಅಂತ ಹಾಗಾಗಿ ಈ ಟೈಮಲ್ಲಿ ಗ್ರೋತ್ ಸ್ಕ್ಯಾನ್ ಮಿಸ್ ಮಾಡ್ಲಾರ್ದೆ ಹೋಗ್ರಿ ಆಲ್ಮೋಸ್ಟ್ ಆಲ್ ಮಕ್ಕಳಿಬ್ರು ಚಲೋ ಗ್ರೋತ್ ಆಗಿರ್ತದ ಡೆವಲಪ್ ಆಗಿರ್ತದ ಹಾಗಾಗಿ ಯಾವ ರೀತಿ ಗ್ರೋ ಆಗ್ಯದ ಮಗು ಅನ್ನೋದು ನಿಮಗೆ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗ್ತದ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನೇನು ನೋಡ್ಕೋತಿದ್ದೆ ಅಂತಂದ್ರೆ
ಮಕ್ಕಳದು ತೂಕ ಗೊತ್ತಾಗ್ತದೆ ಸ್ಕ್ಯಾನಲ್ಲಿ. ಸೊ ಇದು ನಿಮಗೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಮಕ್ಕಳದು ತೂಕ ಗೊತ್ತಾದಾಗ ನೀವು ಮನೇಲಿ ಬಂದು ಇನ್ನೂ ಟೈಮ್ ಇರುತ್ತಲ್ಲ 9th ಮಂತ್ವರೆಗೂ ನಿಮಗೇನು ಡೆಲಿವರಿ ಡೇಟ್ ಡ್ಯೂ ಡೇಟ್ ಕೊಟ್ಟಿರ್ತಾರ ಸ್ಟಾರ್ಟಿಂಗಲ್ಲಿ ಡಾಕ್ಟರ್, ಆ ಡೇಟ್ ವರೆಗೂ ಟೈಮ್ ಇರ್ತದಲ್ಲ. ಸೊ ಅಷ್ಟರಲ್ಲೇ ನೀವು ನಿಮ್ಮ ಆಹಾರ ಪದ್ಧತಿದಾಗ ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು. ಮಕ್ಕಳ ತೂಕ ಹೆಚ್ಚಿಗೆ ಮಾಡ್ಕೊಡಕ ಎಷ್ಟು ಮಕ್ಕಳ ತೂಕ ನೀವು ಮಕ್ಕಳ ಹೊಟ್ಟೆಯಲ್ಲಿ ಇರಬೇಕಾದ್ರೇ ಹೆಚ್ಚಿಗೆ ಮಾಡ್ಕೋತೀರಿ ಅಷ್ಟು ಮಕ್ಕಳಿಗೂ ಒಳ್ಳೇದು, ಮಕ್ಕಳ ಹೆಲ್ತಿಗೂ ಒಳ್ಳೇದು ಹುಟ್ಟಿದ್ಮೇಲೆ. ಹಾಗಾಗಿ ಅದು ಒಂದು ಟೈಮ್ ಪೀರಿಯಡ್ ಅಲ್ಲಿ ನೀವು ಇದು ಅಡ್ವಾಂಟೇಜ್ ತೆಕ್ಕೋರಿ ಅಂತ ಹೇಳ್ತೀನಿ. ಮಕ್ಕಳದ್ದು ವೇಟ್ ನೋಡ್ರಿ, ಇಬ್ಬರದು ವೇಟ್ ಬರ್ತಿರ್ತಾರೆ ಸ್ಕ್ಯಾನ್ ರಿಪೋರ್ಟ್ನಾಗ. ಸೊ ವೇಟ್ ನೋಡ್ಬಿಟ್ಟು ಇನ್ನ ಎಷ್ಟು ವೇಟ್ ಆಗ್ಬೇಕು ಅಂತ ಗೊತ್ತಾಗ್ತದೆ. ಅಂದ್ರೆ 2.5 kg ಮ್ಯಾಲೆ ಇರ್ಬೇಕು ಅಂದ್ರೆ ಚಲೋ ಹೆಲ್ದಿ ಹುಟ್ಟಿರ್ತಾವ ಮಕ್ಕಳು. ಸೊ ಹಾಗಾಗಿ ಅದು ನೋಡ್ಬಿಟ್ಟು ನಿಮ್ಮ ಆಹಾರ ಕ್ರಮದಾಗ ಕೆಲವೊಂದು ಬದಲಾವಣೆಗಳು ಮಾಡ್ಕೋರಿ. ಪ್ರೋಟೀನ್ ಅಂಶ ಉಳ್ಳ ಒಂದು ಆಹಾರನ ಚಲೋ ಸೇವನೆ ಮಾಡ್ರಿ. ಆಮೇಲೆ ಫೈಬರ್ ಯುಕ್ತ ಆಹಾರನು ಚಲೋ ಸೇವನೆ ಮಾಡ್ರಿ. ಹಾಗೆಲ್ಲ ಮಾಡೋದ್ರಿಂದ ಏನಾಗ್ತದ ಮಗುದು ಚಲೋ ವೇಟ್ ಗೇನ್ ಆಗ್ತದ. ಈ ತರ ನಾನು ಮಾಡ್ತಿದ್ದ. ಲಾಸ್ಟಿಗೆ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ವೇಟ್ ಚೆಕ್ ಮಾಡ್ಬಿಟ್ಟು ಇನ್ನ ಟೈಮ್ ಇರ್ತಿತ್ತಲ್ಲ, ಸೊ ಅಷ್ಟರ ತನ ನನ್ನ ಮಕ್ಕಳ ಚಲೋ ವೇಟ್ ಬರ್ಲಿ ಅಂತ ಸ್ವಲ್ಪ ಪ್ರೋಟೀನ್ ಅಂಶ ಉಳ್ಳ ಆಹಾರನ ತಗೊಂತಿದ್ದ. ಬಟ್ ಏನೇ ಮಾಡ್ಬೇಕಾದ್ರೂ ಎಲ್ಲ ಡಾಕ್ಟರೇ ಹೇಳ್ಬಿಟ್ಟು ಮಾಡ್ರಿ. ಆಮೇಲೆ ಆಹಾರದ ಬಗ್ಗೆ ಇಷ್ಟು ಮಾತಾಡತ್ತೀನಿ. ಆಹಾರದ ವಿಷಯಕ್ಕೆ ಬಂದಾಗ 8ನೇ ತಿಂಗಳಲ್ಲಿ ಸ್ವಲ್ಪ ತಿಂದ್ರೂ ಹೊಟ್ಟೆ ಫುಲ್ ಅನ್ನಿಸ್ತದ. ಹಂಗಂತ ನೀವು ಊಟನ ಸ್ಕಿಪ್ ಮಾಡಕ್ ಹೋಗ್ಬ್ಯಾಡ್ರಿ. ಸ್ವಲ್ಪನೇ ಬಿಟ್ಟು ತಿನ್ರಿ. ಎಷ್ಟಾಗ್ತದ ಅಷ್ಟು ತಗೊಳ್ಳೋದು. ಆಮೇಲೆ ಒಂದ್ ಸ್ವಲ್ಪ ಬಿಡೋದು, 1-1.5 ತಾಸು 2 ತಾಸು ಗ್ಯಾಪ್ ಮಾಡಿ ಮತ್ತೊಂದು ಸ್ವಲ್ಪ ಏನಾರ ಲಿಕ್ವಿಡ್ ತಗೊಳ್ಳೋದಾಗಿರ್ಬೋದು, ಗಂಜಿ, ಮಜ್ಜಿಗೆ ಈ ಥರ ತಗೋಬೇಕು. ಆಮೇಲೆ ಫ್ರೂಟ್ಸು ಈ ಥರ ಏನಾದರೂ ಎವ್ರಿ 1-1.5 ತಾಸು 2 ತಾಸಿಗೊಮ್ಮೆ ತಗೊತಾ ಇರ್ರಿ. ಸ್ವಲ್ಪನೇ ಅಂದ್ರೆ ಫ್ರೀಕ್ವೆಂಟ್ಲಿ ಸ್ಮಾಲ್ ಮೀಲ್ಸ್ ತಗೋಬೇಕಾಗ್ತದ. ಅಂದ್ರೆ ಅವಾಗ ನಿಮ್ಮ ಹೊಟ್ಟೆಗೆ ಜೀರ್ಣಿಸ್ಕೊಳಕ ಶಕ್ತಿ ಎಷ್ಟಿರ್ತದ ಅಷ್ಟನ್ನ ಮಾತ್ರ ಅದಕ್ಕೆ ನೀವು ಕೊಟ್ಟಂಗಾಗ್ತದ. ಸೊ ಜೀರ್ಣಕ್ರಿಯೆನೂ ಕರೆಕ್ಟಾಗಿ ಆಗ್ತದ. ಆಮೇಲೆ ನಿಮಗ್ನು ಪೋಷಣೆನೂ ಚಂದ ಆಗ್ತದ, ನಿಮ್ಮ ಮಕ್ಕಳಿಗೂ ಒಳ್ಳೆ ರೀತಿ ಪೋಷಣೆ ಆಗ್ತದ. ಆಮೇಲೆ 8th ಮಂತ್ ಅಲ್ಲಿ ಈಗ ಬ್ರೆಸ್ಟ್ ಮಿಲ್ಕ್ ಎಲ್ಲ ಚಂದ ಬರಬೇಕು ಆಫ್ಟರ್ ಡೆಲಿವರಿ ಮಗುಗ ಅಂತಿದ್ರ 8th ಮಂತ್ ಅಲ್ಲಿ ನೀವು ತಗೊಳ್ಳೋ ಆಹಾರ ಬಹಳ ಇಂಪಾರ್ಟೆಂಟ್ ಆಗ್ತದ. 8th ಮಂತ್ ಅಲ್ಲಿ ಒಳ್ಳೆ ಪೌಷ್ಟಿಕ ಇರುವಂತ ಆಹಾರ ತಗೋರಿ. ಆಕ್ಚುಲಿ ಇಡೀ ಪ್ರೆಗ್ನೆನ್ಸಿ ನೀವು ಒಳ್ಳೆ ಪೌಷ್ಟಿಕ ಇರುವಂತ ಆಹಾರನೇ ತಗೋಬೇಕು. ಬಟ್ 8th ಮಂತ್ ಅಲ್ಲಿ ಸ್ವಲ್ಪ ಅದನ್ನ ಫೋಕಸ್ ಮಾಡ್ರಿ. ಬ್ರೆಸ್ಟ್ ಮಿಲ್ಕ್ ಎಲ್ಲ ಚಲೋ ಆಗ್ಬೇಕು, ಚಲೋ ಸಪ್ಲೈ ಆಗ್ಬೇಕು, ಮಗುಗೆಲ್ಲ ಚಂದ ಸಿಗ್ಬೇಕು. 2 ಮಕ್ಕಳು ಇರ್ತಾವ. ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿ ಹಾಲಿಂದ ಕಮ್ಮಿ ಬೀಳಬಾರ್ದು, ಎದೆ ಹಾಲಿಂದು ಅಂತಂದ್ರ ಈ ಟೈಮ್ನಾಗ ಒಳ್ಳೆ ಪೌಷ್ಟಿಕ ಉಳ್ಳುವಂತ ಆಹಾರನ ಸೇವಿಸ್ರಿ. ಇದು ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಇನ್ಕ್ರೀಸ್ ಮಾಡಕ್ಕೂ ಕೆಲವೊಂದು ಟಿಪ್ಸ್ ಅವ. ಅದಕ್ಕೊಂದು ಸೆಪ್ರೇಟ್ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ ನನ್ನ ಚಾನಲ್ನಾಗ. ನೆಕ್ಸ್ಟ್ ಏನಂದ್ರ ಇದೆಲ್ಲದ್ರ ಜೊತೆ ನೀರು ಕುಡಿಯೋದ್ನು ಬಹಳ ಇಂಪಾರ್ಟೆಂಟ್. ನಾನು ಪ್ರತಿ ವಿಡಿಯೋದಾಗ ನೀರಿನ ಬಗ್ಗೆ ಹೇಳ್ತೀನಿ. ನನ್ನ ಆಹಾರ ಹಣ್ಣು ಎಷ್ಟು ಹೇಳ್ತೀನಿ, ನೀರಿನ ಬಗ್ಗೆನೂ ಹೇಳ್ತೀನಿ. ಬಿಕಾಸ್ ಅದು ಅಷ್ಟು ಇಂಪಾರ್ಟೆಂಟ್ ಅದ. ನೀರ್ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ನೀರು ಚೆನ್ನಾಗಿ ಕುಡೀರಿ. ನೀವು ಎಷ್ಟು ನಿಮ್ಮ ದೇಹ ಹೈಡ್ರೇಟೆಡ್ ಆಗಿ ಇಟ್ಕೋತೀರಿ ಅಷ್ಟು ನಿಮಗೆ ಒಳ್ಳೇದು. ಆಮೇಲೆ ಮಕ್ಕಳ ಸುತ್ತ ಏನು ಆಮ್ನಿಯೋಟಿಕ್ ಫ್ಲೂಯಿಡ್ ಇರ್ತದ ಅದು ಕಮ್ಮಿ ಬೀಳಂಗಿಲ್ಲ. ಮಕ್ಕಳಿಗೂ ಕರೆಕ್ಟಾಗಿ ಪೋಷಣೆ ಸರಬರಾಜು ಆಗ್ತದ ಅದರಿಂದ. ಆಮೇಲೆ ಮಕ್ಕಳದು ತೂಕನೂ ಸರಿಯಾಗಿ ಬರಕ್ಕೆ ಹೆಲ್ಪ್ ಆಗ್ತದ. ಬಹಳ ಭಾರ ಇರೋ ವಸ್ತುಗಳನ್ನ ಎತ್ತದಾಗಿರ್ಬಹುದು ಅಥವಾ ಎಲ್ಲೋ ವರ್ಕ್ ಹೋಗ್ಲತ್ತಿದ್ವು ಅಂದ್ರೆ ಹಂಗೆ ವರ್ಕ್ ಮಾಡೋದಾಗಿರ್ಬಹುದು, ಇದೆಲ್ಲ ಸ್ವಲ್ಪ ಬಿಡ್ಬೇಕಾಗ್ತದೆ 8th ಮಂತ್ನಾಗ. ಬಿಕಾಸ್ ಅದೆಲ್ಲ ನಿಮಗೆ ಸ್ಟ್ರೆಸ್ ಆಗ್ತದ. ಆಮೇಲೆ ಅಷ್ಟೊಂದು ನಮ್ ಕೆಪಾಸಿಟಿ ಇರಲ್ಲ. ಅವಾಗ ಫಿಸಿಕಲಿ ನಾವು ಅಷ್ಟೊಂದು ಹ್ಯಾಂಡಲ್ ಮಾಡೋ ಶಕ್ತಿ ಇರಂಗಿಲ್ಲ. ಅಕಸ್ಮಾತ್ ನಾವು ಮಾಡ್ಬೋದೊಂದು ಮಾಡಕ್ ಹೋದ್ರೂ ಅದು ಎಫೆಕ್ಟ್ ಆಗ್ಬಿಡ್ತದ ಮಕ್ಕಳಿಗೂ. ಮಕ್ಕಳು ಹುಟ್ಟದಾಗ ಅವ್ರ ತೂಕ ಸರಿಗ್ ಬರಂಗಿಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗೋದ್ರಿಂದ ಅವಾಯ್ಡ್ ಮಾಡ್ಬೇಕಂದ್ರೆ ಈ ಟೈಮ್ನಾಗ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಪ್ರಾಪರ್ ಆದ ರೆಸ್ಟ್ ತಗೋಬೇಕು. ಆಮೇಲೆ ಸ್ವಲ್ಪ ಬೆಳಿಗ್ಗೆ ಹೊತ್ತು ಅಥವಾ ಈವ್ನಿಂಗ್ ಟೈಮ್ನಾಗ ಸ್ವಲ್ಪ ಮೆಡಿಟೇಷನ್, ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸಸ್ ಮಾಡೋದ್ನು ಒಳ್ಳೇದೇ. ಈ ವಿಡಿಯೋದ ಕೊನೆ ಪಾರ್ಟಿಗೆ ಬರ್ತೀನಿ. ಅವಳಿ ಗರ್ಭಧಾರಣೆಯಲ್ಲಿ 8th ಮಂತ್ ಅಲ್ಲಿ ಪ್ರಿಪರೇಷನ್ ಅಂದ್ರೆ ಯಾವ ರೀತಿ ಹೇಳತ್ತೀನಿ ಅಂದ್ರೆ, ಮಕ್ಕಳು ಹುಟ್ಟಿದ್ಮೇಲ ಮಕ್ಕಳಿಗೋಸ್ಕರ ಹುಟ್ಟಿದ ತಕ್ಷಣ ಏನೇನೆಲ್ಲ ಬೇಕಾಗ್ತವ ಐಟಮ್ಸ್ ಅದೆಲ್ಲ 8th ಮಂತ್ ಅಲ್ಲೇ ಪ್ರಿಪೇರ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋರಿ. ಆಮೇಲೆ ಮಕ್ಕಳು ಹುಟ್ಟದಾಗ ಹಾಸ್ಪಿಟಲ್ ಬ್ಯಾಗ್ ಅಲ್ಲಿ ಏನೇನ್ ತಗೊಂಡು ಹೋಗ್ಬೇಕು ಮಕ್ಕಳಿಗೋಸ್ಕರ ಅನ್ನೋದನ್ನು ಲಿಸ್ಟ್ ಮಾಡಿ ಹೆಂಗೆ ಡೆಲಿವರಿ ಡೇಟ್ ಸಮೀಪ ಇರ್ತಿರ್ತೋ ಅವಾಗ ಎಲ್ಲ ತರಿಸ್ಕೊಂಡು ಇಟ್ಕೊಳ್ಳೋದು ಒಳ್ಳೇದು. ಆಮೇಲೆ ನಿಮ್ಗೋಸ್ಕರನು ಏನೇನು ಬೇಕಾಗ್ತದೆ ಹಾಸ್ಪಿಟಲ್ ಅಲ್ಲಿ. ಆಮೇಲೆ ಡೆಲಿವರಿ ಆದ್ಮೇಲೆ ಇಮಿಡಿಯೇಟ್ಲಿ ನಿಮಗೆ ಏನೇನು ನೆಸೆಸರಿ ಬೀಳತ್ತವ ಐಟಮ್ಸ್ ಅದನ್ನೆಲ್ಲ ಒಂದು ಪೇಪರಲ್ಲಿ ಲಿಸ್ಟ್ ಮಾಡ್ಕೊಂಡು ಎಲ್ಲಾನು 8th ಮಂತ್ ಅಲ್ಲೇ ರೆಡಿ ಮಾಡಿ ಇಟ್ಕೋರಿ. 9th ಮಂತ್ ಡೆಲಿವರಿ ಹತ್ರ ಬರ್ತಿರೋ ಹಾಗೆ ಎಲ್ಲ ಐಟಮ್ಸ್ ನಿಮ್ಮ ಹತ್ರ ರೆಡಿ ಇರಬೇಕು. ಆಮೇಲೆ ಇದು ಹಾಸ್ಪಿಟಲ್ ಬ್ಯಾಗ್ ಚೆಕ್ ಲಿಸ್ಟ್ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಟ್ವಿನ್ ಬೇಬೀಸ್ ಇದ್ರೆ ಅವರಿಗೆಲ್ಲ ಯಾವ್ಯಾವ
ಯಾವ್ಯಾವ ನೀವು ಐಟಮ್ಸ್ನ ಪ್ಯಾಕ್ ಮಾಡ್ಕೋಬೇಕು ನಿಮ್ಮ ಹಾಸ್ಪಿಟಲ್ ಬ್ಯಾಗಲ್ಲಿ. ಆಮೇಲೆ ಟ್ವಿನ್ಸ್ ಮಾಮ್ ಅಂದರೆ ನೀವು ತಾಯಿ ಆಗೋರ್ನು ಯಾವ್ಯಾವ ಐಟಮ್ಸ್ನ ನಿಮ್ಮ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೋಬೇಕು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಅನ್ನೋದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್ನಾಗ. ಇವೆರಡು ವಿಡಿಯೋಸಿಂದು ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಬೇಕಂದ್ರೆ ಒಂದ್ಸಲ ಚೆಕ್ ಮಾಡ್ಕೊರಿ, ಹೆಲ್ಪ್ ಆಗ್ತದ. ಕೊನೆಯದಾಗಿ ಯಾವ್ದನ್ನು ಡಾಕ್ಟರ್ ಚೆಕಪ್ಸ್ ಮಿಸ್ ಮಾಡಬೇಡ್ರಿ. ಆಮೇಲೆ ಡಾಕ್ಟರ್ ಕೊಟ್ಟಿರೋ ಸಪ್ಲಿಮೆಂಟ್ಸ್ ಏನಿರ್ತದೆ ನಿಮಗೆ ಅದನ್ನು ಮಿಸ್ ಮಾಡ್ಲಾರ್ದೇನೆ ತಗೋರಿ. ಆಮೇಲೆ ಅದ್ರ ಜೊತೆ ಆಹಾರನೂ ಇಂಪಾರ್ಟೆಂಟ್. ಇವೆಲ್ಲನೂ ಮಾಡ್ಕೊಂಡ್ರೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನ್ ಕೊಟ್ಟಂಗ, ಮಕ್ಕಳು ಚಲೋ ಬೆಳೆಯಕ್ಕ, ಮಕ್ಕಳು ಎಲ್ಲ ಡೆಲಿವರಿ ಎಲ್ಲ ಚಂದ ಆಗಕ್ಕ, ಆಮೇಲೆ ನಿಮಗೂ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗಲಿ ಏನೇ ರಿಸ್ಕ್ ಬರದೇ ಇರೋ ಹಾಗೆ ನೋಡ್ಕೊಳಕ್ಕೆ ಬಹಳನೇ ಹೆಲ್ಪ್ ಆಗ್ತದ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಇವರೆಗೂ ಹ್ಯಾಪಿ ಡೆಲಿವರಿ, ಟೇಕ್ ಕೇರ್.